ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ರು. ನಿನ್ನೆ ಅತೃಪ್ತ ಶಾಸಕರ ಜೊತೆ ಕೂಡ ಸಭೆ ಮಾಡಿದ್ರು. ಸಭೆಯಲ್ಲಿ ಕಾಗವಾಡ ಶಾಸಕರಾಗಿರುವಂತಹ ರಾಜು ಕಾಗೆ ಅವರು ಕೂಡ ಭಾಗಿಯಾಗಿದ್ರು. ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಶಾಸಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಬೆಳಗಾವಿ ಜಿಲ್ಲೆಗೆ 2 ಸಚಿವ ಸ್ಥಾನ ಬೇಕು, ಈಗಾಗಲೇ 1 ಕೊಟ್ಟಿದ್ದಾರೆ, ಇನ್ನೊಂದು ಸಚಿವ ಸ್ಥಾನ ಬೇಕು, ಏನ್ ಹೇಳ್ತೀರಾ? ಬೆಳಗಾವಿ ಜಿಲ್ಲೆಗೆ 2 ಸಚಿವ ಸ್ಥಾನ ನೀವು ಬೇಕು ಅಂತ ಹೇಳ್ತಾ ಇದ್ದೀರಿ. ನಾವು ಈಗಾಗಲೇ 3 ಬೇಕಂತ ಹೇಳಿದೆವು. 3 ಅಂದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೊಡಬೇಕು ಮತ್ತು ಲಕ್ಷ್ಮಣ ಸವದಿಗೂ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಮುಖ್ಯಮಂತ್ರಿ ಅವರಿಗೆ ಹೇಳಿದೆವು. 2 ಅಲ್ಲ 3 ಆದ್ರೆ ನಮಗೆ ಒಳ್ಳೇದಾಗಿದೆ. ನಮ್ಮ ತಾಲೂಕಿನ ಜಿಲ್ಲೆ ಬೆಳಗಾವಿ ಜಿಲ್ಲೆ ಎಲ್ಲ ಕಾರ್ಯಗಳು ಬಹಳ ನಾವೆಲ್ಲ ಹಿಂದುಳಿದಿದ್ದೆವು. ಉತ್ತರ ಕರ್ನಾಟಕದಲ್ಲಿ ಬಹಳ ಹಿಂದುಳಿದ ಜಿಲ್ಲೆ ಆಗಿದ್ರಿಂದ ನೀರಾವರಿ ಮತ್ತು ಕಬ್ಬು ಬೆಳೆಯುವಂತ ಜಿಲ್ಲೆ ಆದ್ರೂ ಬಡ ರೈತರ ಮತ್ತು ಕೂಲಿ ಕಾರ್ಮಿಕರ ಹಿಂದುಳಿದ ವರ್ಗದವರ ಬಹಳ ಇನ್ನೂ ಮುಂದೆ ತಂದು ಕೆಲಸ ಮಾಡುವಂತ ಕಾರ್ಯಗಳಾಗಬೇಕಾಗೈತಿ. ಈಗ ನಾನು ನಿನ್ನೆ ಮುಖ್ಯಮಂತ್ರಿಗಳಿಗೆ ಮೀಟಿಂಗ್ದಲ್ಲಿ ಬಸವೇಶ್ವರ ಯಾತ್ ನೀರಾವರಿ ಒಂದು ತುರ್ತುವಾಗಿ ಎಲ್ಲ ಕಡೆ ಮುಟ್ಟಬೇಕು, ಎಲ್ಲ ಹಳ್ಳಿಗೆ ಮುಟ್ಟಬೇಕು. ಆ ಯೋಜನೆ 27,000 ಹೆಕ್ಟರ್ ನೀರಾವರಿ ಯೋಜನೆಗಳಾಗಬೇಕು. ಅಂದ್ರೆ 65,000 ಎಕರೆ ಅವೆಲ್ಲ ಆಗಿದ್ದಾದ್ರೂ ಅಲ್ಲಿ ಜನ ಬದುಕಲಿಕ್ಕೆ ಸಾಧ್ಯದ. ಕೆಲವು ವರ್ಷಗಳ ಹಿಂದೆ ಇದೇ ಜನ 37 ಜನ ನಮ್ಮನ್ನ ಮಹಾರಾಷ್ಟ್ರ ಕೂಡಿಸ್ರಿ ಅಂತೇಳಿ ಸತ್ಯಾಗ್ರಹ ಮಾಡಿದ್ದು ಮತ್ತು ಹೋರಾಟ ಮಾಡಿದ್ದು ಅವ್ರ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿವಿ. ನಾವು ಏನ್ ಹೇಳಿ, ಇಲ್ಲಿ ನಮ್ಮಲ್ಲಿ ಸಾಧ್ಯನೇ ಇಲ್ಲ ನಾವು ಬದುಕಲಕ್ಕ. ಕರ್ನಾಟಕದಾಗಿದ್ರೆ ನಾವು ಬದುಕಂಗಿಲ್ಲ, ನಮ್ಮನ್ನು ಮಹಾರಾಷ್ಟ್ರ ಕೂಡಿಸ್ರಿ ಅಂತೇಳಿ ಆ ಸಂದರ್ಭದಲ್ಲಿ ಹೋರಾಟಗಳನ್ನ ಮತ್ತು ಸತ್ಯಾಗ್ರಹಗಳನ್ನ ಮಾಡಿದ್ರು. ಆದ್ರೆ ಈಗ ಅವೆಲ್ಲ ಜನ ನಮ್ಮಲ್ಲಿ ನಾವು ಎಲ್ಲ ನೀರು ಕುಡಿದ್ರಿಂದ ನಮ್ಮಲ್ಲಿ ಉಳಿದಿದ್ದಾರೆ. ಅವ್ರಿಗೆಲ್ಲ 11 ಕೆರೆ ಮತ್ತು ಕಾಗವಾಡದಿಂದ 6 ಕೆರೆ, ಹುಲಗಬಾಳಿಯಿಂದ 11 ಕೆರೆಗಳು ತುಂಬುದಾದ್ರೆ ಕೆರೆ ತುಂಬಿ ಬಸವೇಶ್ವರ ಅವ್ರಿಗೆ ನೀರು ಬಿಟ್ರೆ ಅವ್ರಿಗೊಂದು ಸ್ವಲ್ಪ ಬದುಕಲಿಕ್ಕೆ ಆಸೆ ಆಗ್ತಿದೆ. ಇದ್ರಕ್ಕೆ ಅವ್ರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಾನು 25 ವರ್ಷ ಶಾಸಕನಿದೆ, 50 ವರ್ಷ ಸ್ವತಂತ್ರ ಸಿಕ್ಕಂಗಿಂದು ಆ ಜನ ನೀರು ಕಂಡಿಲ್ಲ, ಬೆಳೆ ಕಂಡಿಲ್ಲ, ದನಗಳಿಗೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ದನಗಳಿಗೆ ಮೇವು ಇಲ್ಲ, ಅವ್ರು ತಿನ್ಲಿಕ್ಕೆ ಜ್ವಾಳ ಇಲ್ಲ. ಹೆಂಗ್ ಬದುಕ್ತಾ ಇದ್ದಾರಪ್ಪ ಅಂದ್ರೆ ವರ್ಷ ಅವರು ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಬರೋದು ನೋಡೋದು, ಮಳೆ ಆಗಲಿಲ್ಲ ಅಂದ್ರೆ ಮತ್ತು ಗೋವಾ ರಾಜ್ಯಕ, ಬಾಂಬೆಕ, ಮಹಾರಾಷ್ಟ್ರಕ್ಕೆ ದುಡಿಲಾಕ ಹೋದರು. ಮತ್ತು ಅವ್ರು ಇಲ್ಲಿ ಬರ್ತಾರು. ನಮ್ಮ ಹೋಟಿಂಗ್ ಹೇಳಿದಾಗ ಅಲ್ಲಿ ಜನ 50% ಹೋಟಿಂಗ್ ಇರಂಗಿಲ್ಲ. ಹೋಟಲ್ ಲಿಸ್ಟ್ ಇರ್ತೈತಿ, ಆದ್ರೆ 50% ಜನ ಇರಲ್ಲ. ಯಾಕಂದ್ರೆ ಎಲ್ಲ ಮಹಾರಾಷ್ಟ್ರಕ್ಕೆ ದುಡಿಲಾಕ ಹೋಗಿರ್ತಾರೆ. ಈ ಪರಿಸ್ಥಿತಿ ನಮ್ಮಲ್ಲಿ ಇರುವುದರಿಂದ ಎಲ್ಲಾ ಜನ ಇಲ್ಲೇ ಉಳಿಬೇಕು, ಇಲ್ಲೇ ಬದುಕಬೇಕು. ನಮ್ಮ ಕರ್ನಾಟಕ ಹೆಮ್ಮೆಯನ್ನ ಅವರು ಗೌರವಿಸಬೇಕು ಅಂತೇಳಿ ಈ ಕೆಲಸ ಮಾಡಿದ್ದಾದ್ರೆ ಮಾತ್ರ ಅವ್ರು ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಗಮನಕ್ಕೆ ಮುಖ್ಯಮಂತ್ರಿಯವರ ಗಮನಕ್ಕೆ ನಿನ್ನೆ ಮೀಟಿಂಗ್ನಲ್ಲಿ ತಂದಿದ್ದೀನಿ. ಇನ್ನೂ ಸಹಿತ ನಾನು ಹೋಗಿ ಹೋರಾಟ ಮಾಡಿ ಲಕ್ಷ್ಮಣ ಸವದಿಯವರಾಗಲಿ ನಾವಾಗಲಿ ಅಲ್ಲಿ ಹೋಗಿ ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ ಇದು ತುರ್ತುವಾಗಿ ಇನ್ನೂ ಹೆಚ್ಚು 300 ಕೋಟಿ ಬಿಡುಗಡೆ ಮಾಡಬೇಕಾಗೈತಿ. ಕೆರೆ ತುಂಬುವ ಯೋಜನೆ ಕಾಂಟ್ರಾಕ್ಟರ್ ಒಬ್ಬ ಸರಿಯಾಗಿ ನಮಗೆ ಭೇಟಿಯಾಗಿಲ್ಲ, ಅವನು ಕ್ಯಾನ್ಸಲ್ ಮಾಡಿ ಮತ್ತೊಬ್ಬ ಟೆಂಡರ್ ಕೊಟ್ಟು ತುರ್ತುವಾಗಿ ಕೆರೆ ತುಂಬು ಕೆಲಸ ಮಾಡಿದಾದ್ರೆ ಆ 30 ಹಳ್ಳಿ ಜನ ಒಂದು ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾರೆ. ಈಗ ನೀವು ಕೂಡ ಹಿರಿಯರು, ನೀವು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು, ನಿಮ್ಗೆ ಸಿಕ್ಕರೆ ಹೆಂಗಿರುತ್ತೆ? ಇಲ್ಲ, ನನ್ನ ಹೆಲ್ತ್ ಸರಿ ಇಲ್ಲ, ಓಡಾಡಕ್ ಆಗಲ್ಲ. ಇದೆಲ್ಲ ಮನವರಿಕೆ ಮಾಡಿ ಸುಮ್ಮನೆ ಒಂದು ಹುದ್ದೆ ತಗೊಂಡು ಅದಕ್ಕೆ ಅಪಮಾನ ಮಾಡಬಾರದು. ಒಂದ್ ಏನಾರು ಹುದ್ದೆ ತಗೊಂಡ್ರೆ ಅದು ಆ ಅರ್ಧದಿಂದ ಕೆಲಸ ಮಾಡ್ಬೇಕು. ಅದಕ್ಕಾಗಿ ನನಗೀಗ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಚೇರ್ಮನ್ ಇದ್ದೆ. ನಾನು 6 ತಿಂಗಳಿಂದ ಅಲ್ಲಿ ಆಫೀಸ್ಗೆ ಹೋಗಿಲ್ಲ. ಆಮೇಲೆ ನಾವಲ್ಲಿ ಅಧಿಕಾರ ತಗೊಂಡಿವು, ಅಲ್ಲಿ ಕೆಲಸ ಮಾಡೋದು ಸುಮ್ ಅದನ್ನ ತಗೊಂಡು ಏನ್ ಮಾಡೋದು? ಮಂತ್ರಿ ಹತ್ರ ತಗೊಂಡ ನಾನು ಓಡಾಡ್ಲಿಕ್ಕೆ ಆಗೋದಲ್ಲ ಅಂತ ನಾನು ಕೇಳಿಲ್ಲ, ನಾನು ಎಲ್ಲೂ ಕೇಳಕ್ ಹೋಗಿಲ್ಲ. ಸರ್, ಈಗ ಕಾಗವಾಡ ಮತಕ್ಷೇತ್ರದಲ್ಲಿ ಒಂದು ಊಹಾಪೋಹ ಏನಂದ್ರೆ ರಾಜು ಕಾಗೆ ಅವರಿಗೆ ಏನು ಆರಾಮ ಸರಿ ಇಲ್ಲ. ಹೀಗಾಗಿ ಈ ಕ್ಷೇತ್ರದಲ್ಲಿ ಏನು ಲಕ್ಷ್ಮಣ ಸವದಿ ಅವರ ಸುಪುತ್ರ ಆಗಿರುವಂತಹ ಚಿದಾನಂದ ಸವದಿ ಅವರು ಮುಂದಿನ ಬಾರಿ ಏನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದಾವೆ. ಏನು ಬರ್ಬಹುದಲ್ಲ? ನಾನು ನಿಲ್ಲಿಲ್ಲ ಅಂದ್ರೆ ಚಿದಾನಂದ ಸವದಿ ಬರ್ಬೋದು, ಮತ್ತೊಬ್ರು ಬರ್ಬೋದು. ಏನಲ್ಲಿ ವಾರಸನ ಮಾಡ್ಲಿಕ್ಕೆ ಆಗೋದಲ್ಲ. ನಾನ್ ನಿಂತ ಅಂದ್ರೆ ಯಾರ ನಿಲ್ಲಕ್ಕಿಲ್ಲ, ನಾನ್ ನಿಲ್ಲಂದ್ರೆ ಯಾರೇ ಬರೋರಲ್ಲ, ಮತ್ತ ಅವ್ರಿಗೆ ಯಾಕೆ ಬ್ಯಾಡ ಬರ್ತೈತಿ. ಮುಂದಿನ ಬಾರಿ ನೀವೇ ಸರ್ ನೋಡೋಣ, ಏನೋ ನನ್ನ ಹೆಲ್ತ್ ಏನಾದೈತಿ ನೋಡೋಣ. ಹೆಲ್ತ್ ಕೊನೆಯದಾಗಿ ಈಗಾಗಲೇ ಅಶೋಕ್ ಪಟ್ಟಣ ಅವರು ಕೂಡ ನನಗೂ ಮಂತ್ರಿ ಸ್ಥಾನ ನೀಡಿ ಅಂತ ಹೇಳ್ತಾ ಇದ್ದಾರೆ.
ಈಗಾಗಲೇ ಲಕ್ಷ್ಮಣ್ ಸವದಿ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅಶೋಕ್ ಪಟ್ಟಣ, ಹಿಂಗೆ ತುಂಬಾ ಹಲವಾರು ಜನ ಶಾಸಕರು ಮಂತ್ರಿ ಸ್ಥಾನ ಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಸಲಹೆ ಕೊಡ್ತೀರಾ ಅಂತ ಸರ್? ನೋಡ್ರಿ, ಎಲ್ಲರಿಗೂ ಮಂತ್ರಿ ಮಹಾಂತೇಶ್ ಕೌಶಲ್ಗಿ ಅವರು 6ನೇ ಬಾರಿಗೆ ಅವರು ಹಿರಿಯರಿದ್ದಾರೆ, ನಾನು ಹಿರಿಯರಿದ್ದೀನಿ, ಲಕ್ಷ್ಮಣಗಿಂತ ನಾನು ಹಿರಿಯರಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗಿಂತ ನಾ ಹಿರಿಯದ್ದೀನಿ, ಅಶೋಕ್ ಪಟ್ಟಣಕ್ಕಿಂತ ನಾ ಹಿರಿಯ ಇದ್ದೀನಿ, ಎಲ್ಲರಿಗಿಂತ ಹಿರಿಯಾಗಿ ನಾನೇ ಇದ್ದೀನಿ, ವಯಸ್ಸಲ್ಲೇ ಎಲ್ಲರಿಗಿಂತ ನಾನಾ ದೊಡ್ಡವಿದ್ದೀನಿ. ಲಕ್ಷ್ಮಣ್ ಸೌದಿ ಸಣ್ಣವ್ರು, ಪಟ್ಟಣ ಸಣ್ಣವ್ರು, ಎಲ್ಲರೂ ನನಗಿಂತ ವಯಸ್ಸಲ್ಲಿ ಸಣ್ಣವ್ರು ಅದಾರ. ಇವ್ ನಮ್ಮ ಗಣೇಶ್ ಹುಕ್ಕೇರಿ ಅವೇ ನನಗಿಂತ ಜೂನಿಯರ್, ಅವ್ರ ಅಪ್ಪನ ಕೂಡ ಕೆಲಸ ಮಾಡಿದವ್ರು ನಾವು. ಅದೆಲ್ಲ ಅಲ್ಲಿ ಜೂನಿಯರ ಪರಿಗಣನೆ ಮಾಡೋಕ್ಕಾಗಲ್ಲ. ಯಾರು ದೊಡ್ಡವ್ರದವರು, ಯಾರು ಹೆಚ್ಚಿಗೆ ಬಂದವರು, ಯಾರು ಸಲ ಹೆಚ್ಚಿಗೆ ಬಂದವರು ಪರಿಗಣನೆ ಮಾಡೋಕ್ಕಾಗಲ್ಲ. ಒಂದು ರೀತಿ ಅದಕ್ಕೆಲ್ಲರೂ ನಾವು ಭದ್ರಾಗಿರ್ಬೇಕು. ನಿಮ್ ಪ್ರಕಾರ ಯಾರಿಗೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಸರ್? ಕೊಟ್ಟೋದ್ರೆ 3 ಮಂದಿ ಆದ್ರೆ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಲಕ್ಷ್ಮಣ್ ಅವರು ಆದ್ರೆ ಈ ಜಿಲ್ಲೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಸರ್, ಈಗ ಮಾಜಿ ಸಚಿವರಿಗೆ ಎಸ್ಕಾಟ್ ಇರಲ್ಲ, ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಸ್ಕಾಟ್ ಕೊಟ್ಟಿದ್ದಾರೆ. ಏನೋ ತಪ್ಪಾಗಿರ್ಬೇಕು ಬಿಡ್ರಿ, ಅದನ್ನ ಯಾಕೆ ಭಾಳ ತಿಳ್ಕೊಬೇಡ್ರಿ. ಒಮ್ಮೆ ತಪ್ಪಿ ನಾಮ ಮಾಡ್ತೇವೆ, ಈಗ ತಪ್ಪಾಗಿರ್ತಾವ, ಅದಕ್ಕೆ ಭಾಳ ವ್ಯತ್ಯಾಸ ಕೊಡುದಿಲ್ಲ. ಏನೋ ಒಂದು ಮಿಸ್ಟೇಕ್ಲಿ ಆಗಿರ್ತಾವ, ಮಿಸ್ಟೇಕ್ ಅದು. ಇವಿಷ್ಟು ಏನು ಕಾಗವಾಡ ಶಾಸಕರಾಗಿರುವಂತಹ ರಾಜು ಕಾಗೆ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗೆ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.